ಕಾಳೋಡು ಸಾಲಾಯಿ ನಿಂದಿತ್ತಲ್ಲೋ ಸಾಲಾಯಿ ನಿಂದಿತ್ತಲ್ಲೋ ಉಮ್ಮತ ಆಟನ ಆಡುವ ಕೊಮ್ಮಕ್ಕ ಸಾಲಾಯಿ ನಿಂದಿತ್ತಲ್ಲೋ ಸಾಲಾಯಿ ನಿಂದಿತ್ತಲ್ಲೋ ಇತ್ತಲ್ಲೋ ಕಾವೇರಮ್ಮೆ ದೇವಿ ತಾಯಿ ಕಾವಡೆಂಗಳ ಕಾವೇರಮ್ಮೆ ದೇವಿ ತಾಯಿ ಕಾವಡೆಂಗಳ ಭಾವವಡ್ಡೆ ಕಾಟಿ ತಂದು ಚಾಕ ದೇವಿ ನೀ ದತ್ತ ಮೋಹನಾಯಿದು ನೀ ಬ್ರಹ್ಮದೇವಂಗ ಗೊತ್ತಿಲ್ಲತೆ ಅಗಸ್ಯ ಋಷಿನ ಪುಟ್ಟೆ ಪೊರಟಿಯ ಕಾವೇರಮ್ಮೆ ದೇವಿ ತಾಯಿ ಕಾವಡೆಂಗಳ ಮಂದಿರ ಬೆಂದಕ್ಕೆಲ್ಲ ನಿಂಗೆಲ್ಲ ಚಾಯಿತೆ ಉಳ್ಳಿರಲ್ಲ ಮಂದಿರ ಬೆಂದಕ್ಕೆಲ್ಲ ನಿಂಗೆಲ್ಲ ಚಾಯಿತೆ ಉಳ್ಳಿರಲ್ಲ ಮಂದಿರ ಇಲ್ಲಿಗೆಲ್ಲ ದೇವಾಡ ನಮ್ಮೆಯೂ ಚಾಯುಂಡಲ್ಲ ಮನೇಲೆ ಮಕ್ಕಾತೀರ ನಿಂಗಾಡ ಚಾಯಿತೆ ಇಕ್ಕುವಲ್ಲ ಮಂದಿರ ಬೆಂದಿರ್ಗೆಲ್ಲ ನಿಂಗೆಲ್ಲ ಚಾಯಿತೆ ಉಳ್ಳಿರಲ್ಲ ತೇನ 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 ತೇನುಂಡ ತೇನ 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 ಕೊಂದಿನ ತೇನ 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 ತೇನುಂಡ ತೇನ 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 ಕೊಂದಿನ ತೇನ ತೇನರ ಚೋದನ ನೋಟೊಂಡು ನಿಂಗ ಕೋತೆನೆ ಕೊಂದೆನೆ ಕೊಟ್ಟಿತೇನುಂಡು ஒத்தலு தேனுண்டு மொழி தேனுண்டு காடலு தேனெல்ல தும்பியானுண்டு தேன தேனா தேன தேனுண்டா தேனா தேன தேனா தேன பொந்தேனா தேனா ನೀನೆಲ್ಲಿಂದ ಬಂದೋಳು ಮಾಯಕ್ಕ ದೇವಿ ರಾಮಮ್ಮಯ ಕಾಟು ನೀನೆಲ್ಲಿಂದ ಬಂದೋಳು ಮಾಯಕ್ಕ ದೇವಿ ರಾಮಮ್ಮಯ ಕಾಟು ಎಲ್ಲ ತಾರಾಟಮ್ಮ ಹಾಡಮ್ಮ ದೇವಿ ಒಳ್ಳಿ ತಾಳ ಕೊಟ್ಟಿ ತಾಡಮ್ಮ ದೇವಿ ಬಾಡೆ ಒಳಗಿ ಅಂಡಾಡಮ್ಮ ದೇವಿ ನೀನೆಲ್ಲಿಂದ ಬಂದೋರು ಮಾಯಕ್ಕ ದೇವಿ ಪುಣ್ಯ ಅಂದು ಚಿನ್ನ ತುಳಿ ಯಾರಿಡ ಸಂಕ್ರಮಣ ತಂದು ಕಾವೇರಿ ಕುಳಿಪದು ಪುಣ್ಯ ಅಂದು ಭಾಗಮಂಡ ಕ್ಷೇತ್ರ ಕಂಡತೆ ಕಂಡು ಕಾವೇರಿ ಕನ್ಯೆಯು ಗೋಪಿಗಳು ಮೂರು ಕೂಡಿನ ತ್ರಿವೇಣಿ ಸಂಗಮದ ತಂದು ದೇವಿಯರ ಕೋಡಿತು ಕುಳಿತತೆ ತಂದು ತಾಳಗೊಂಡೊಮ್ಮ ಬಾರಮ್ಮಯ್ಯ ತಾಳಡತಿ ತೊಮ್ಮ ಆಡಮ್ಮಯ್ಯ ತಾಳಗೊಂಡೊಮ್ಮ ಬಾರಮ್ಮಯ್ಯ ತಾಳಡತಿ ತೊಮ್ಮ ಆಡಮ್ಮಯ್ಯ ಕಾವೇರಮ್ಮೆನ ಗೊತ್ತು ಬಾರಮ್ಮಯ್ಯ ಉತ್ತರಿ ನಮ್ಮೇರ ಚಾಯಮ್ಮಯ್ಯ ಕದೊಡತಿ ತೊಮ್ಮ ಆಡಮ್ಮಯ್ಯ പൊലിപോലിന്തണ്യണ്ട് ആടമ്മയ്യ താളകൊണ്ടൊമ്മ ബാരമ്മയ്യ താളെടുത്തി തൊമ്മ ആടമ്മയ്യ ലേലുളിലേലുളിലേലുളിലെല്ലോ താലിലേല ലേലുളിലേലുളിലേലുളിലെല്ലോ താലിലേല അകല തങ്ങര ഒപ്പരനോട്ട് താലിലേല കനചര ചരത്തി പരനോട്ട് താലിലേല ಬಯಕೆ ಆಡುವ ನೋಟು ತಾಲಿಲೆಲ್ಲ ಲೇರುಳಿಲೆಲ್ಲೋ ತಾಲಿಲೆಲ್ಲ ಬಂದಿರ ಬೆಂದುಗಳೆಲ್ಲ ಕಾವೇರಮ್ಮನ ಕೊಂಡಾಡಿ ಬಂದಿರ ಬೆಂದುಗಳೆಲ್ಲ ಲಿಗ್ಗು ತಪ್ಪನ ಕೊಂಡಾಡಿ ಬಂದಿರ ಬೆಂದುಗಳೆಲ್ಲ ಬೈಪುರಪ್ಪನ ಕೊಂಡಾಡಿ ಬಂದಿರ ಬೆಂದುಗಳೆಲ್ಲ ಪಾಲುರಪ್ಪನ ಕೊಂಡಾಡಿ ಬಂದಿರ ಬೆಂದುಗಳೆಲ್ಲ ಕೌಮರಮ್ಮನ ಕೊಂಡಾಡಿ ಬಂದಿರ ಬೆಂದುಗಳೆಲ್ಲ ಅಜ್ಜಪ್ಪ ದೇವನ ಕೊಂಡಾಡಿ ಲೆಲ್ಲೋ ಲೆಲ್ಲೋ ಲೆಲ್ಲೆ
ಹೋಗ್ಯಾಳಂಗ ಗಂಗಾ ಜುಂಗ್ಯಾಳಂಗ ಮಕ್ಕಳೇ ಪಂಡೆ ಪಂಡೆ ಕಾಲത്ത് ದೇವರಕ್ಷದಂಡಾಡು ಸಮುದ್ರವು ಕಡದಲ್ಲಿ ಅಮೃತವು ಸಾಗಾಡು ಪಣಿಕೆಯುಂಡು ಎನ್ನದ ಪಣಿಕೆಯುಂಡು ಗೋಲದ ಪಣಿಕೆಯಂಡ ಗೋಣಿಯ ಪಣಿಕೆಯುಂಡು ಮುಂದೆ ಕವಣಿಕೆಯುಂಡು ಕೈಮಗ ಕಣಿಕೆಯುಂಡು ಕೆಯುಂಡು ಪಣಿಕೆಯುಂಡು ಎನ್ನದ ಪಣಿಕೆಯುಂಡು ಪರಶಿವನ ಕೊದಿ ರಾಣಿ ಶಂಕರಿ ವಿಶ್ವಮಾತೆನ ದಯತಿರು ಭರತ ಕಂಡವು ಸರ್ವಭಾಗ್ಯತು ಮುಕ್ತಿ ಮೆರಗು ಮಂಗಳಂ ಭರತ ದೇಶತು ಧರ್ಮ ತುಳ್ಳೊರು ವೀರ ಪ್ರಜಯಕು ಮಂಗಳಂ ಭರತ ದೇಶತು ಧರ್ಮ ತುಳ್ಳೊರು ವೀರ ಪ್ರಜಯಕು ಮಂಗಳಂ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಮೋ ನಮೋ ನಮಸ್ತೆ ನಮೋ ನಮೋ ನಮಸ್ತೆ ಕಾವೇರಮ್ಮೆ ತಾಯಿಗೂ ದೇವಾದೇವಿ ಎಲ್ಲಕ್ಕೂ ಈ ಆಡುವ ಆಟನ ಈ ಪಾಡುವ ಪಾಟನ ಚಿಕ್ಕ ಕೊಮ್ಮ ಬೆಕ್ಕನ ಹೆಚ್ಚಿ ಕೊಮ್ಮ ಕಡ್ಕನ ತಪ್ಪುಂಡೆಗಿ ತಿದ್ದೋಳಿ ತಪ್ಪನ ಒಪ್ಪು ಮಾಡ್ಯೋಳಿ ನಮೋ ನಮೋ ನಮಸ್ತೆ ನಮೋ ನಮೋ ನಮಸ್ತೆ ನಮೋ ನಮೋ ನಮಸ್ತೆ ನಮೋ ನಮೋ ನಮಸ್ತೆ ಥ್ಯಾಂಕ್ ಯು. ವೇದಿಕೆಯ ಗಣ್ಯರನ್ನು ವೇದಿಕೆಯತ್ತ ಕರೆತರಬೇಕಂತ ಅವರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಪಪ್ಪು ತಿಮ್ಮಯ್ಯ ಅವರನ್ನು, ಆರತಿ ಸೋಮಯ್ಯ ಅವರನ್ನು ಹಾಗೂ ಈ ದಿನದ ಅಧ್ಯಕ್ಷತೆ ವಹಿಸಲಿರುವ ಕರ್ನಾಟಕ ಲಲಿತರಾದಂಥ ಪಾಸಾ ಕುಮಾರ್ ಸರ್ ಅವರನ್ನು ವೇದಿಕೆಗೆ ಕರೆತರಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. 2025-26ನೇ ಸಾಲಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ದೇಶದ ನಾನಾ ಮೂಲೆಗಳಿಂದ ಮಹಿಳಾ ಕಲಾವಿದರನ್ನು ಆಹ್ವಾನಿಸಿ ಕಳೆದ 4 ದಿನಗಳಿಂದ ಚಿತ್ರಕಲಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇಂಥ ಚಿತ್ರಕಲಾ ಶಿಬಿರದಲ್ಲಿ ಅನೇಕ ಉತ್ತಮ ಕಲಾಕೃತಿಗಳು ಇಲ್ಲಿ ಪ್ರದರ್ಶನಗೊಂಡಿವೆ. ಇಂಥ ಪ್ರದರ್ಶನಕ್ಕೆ ತಾವೆಲ್ಲ ಸಾಕ್ಷಿಯಾಗಿ ಇವತ್ತು ನಮ್ಮ ಮುಂದೆ ಇದ್ದೀರಾ. ಇಂಥ ವಿಶೇಷವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಹ್ವಾನಿಸಿದಾಗ ಪಪ್ಪು ತಿಮ್ಮಯ್ಯ ಸರ್, ಪತ್ರಕರ್ತರು ಹಾಗೂ ಸಮಾಜ ಸೇವಕರು, ಕೊಡಗ ಸೇವಕರು ಇವರು ಆಗಮಿಸಿದ್ದಾರೆ. ಆರತಿ ಸೋಮಯ್ಯ ಅವರು, ನಿರ್ದೇಶಕರು, ಸ್ವಸ್ಥ ಸೆಂಟರ್ ಫಾರ್ ಸ್ಪೆಷಲ್ ಎಜುಕೇಷನ್ ಸೊಂಟೆಕೊಪ್ಪ ಇವರು ಆಗಮಿಸಿದ್ದಾರೆ. ತಾವೆಲ್ಲ ಆಗಮಿಸಿದ್ದಾರೆ. ವೇದಿಕೆ ಮೇಲಿರುವ ಗಣ್ಯರನ್ನು ಹಾಗೂ ಇಲ್ಲಿ ಆಗಮಿಸಿರುವ ಕಲಾವಿದರನ್ನು ಸ್ವಾಗತಿಸಬೇಕಂತ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ರಿಜಿಸ್ಟರ್ ಆದಂಥ ಶ್ರೀಮತಿ ಎನ್ ನಮ್ರತಾ ಮೇಡಮ್ ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಗೌರವದಿಂದ ವಿನಂತಿಸಿಕೊಳ್ತೇನೆ. ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ವತಿಯಿಂದ JCSS ಕನ್ಸಲ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರ ಸಹಯೋಗದಲ್ಲಿ ಮಡಿಕೇರಿಯಲ್ಲಿ ನಾವು ಆಯೋಜಿಸಿದ್ದ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಸಹ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.
ಇದು ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಪ್ರಪ್ರಥಮ ಮಹಿಳಾ ಶಿಬಿರ ಆಗಿದೆ. ಅಷ್ಟೇ ಅಲ್ಲದೆ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿದ್ದು, ಈ ಸಂದರ್ಭದಲ್ಲಿ ಈ ಶಿಬಿರದ ಸಮಾರೋಪ ಸಮಾರಂಭವನ್ನು ಆಯೋಜಿಸಿರುವಂಥದ್ದು ಅಕಾಡೆಮಿಗೆ ತುಂಬ ಖುಷಿಯ ವಿಚಾರ ಆಗಿದೆ. ಹಾಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಮಹಿಳೆಯರಿಗೂ ಸಹ ನಾನು ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಈ ರಾಷ್ಟ್ರೀಯ ಕಲಾ ಶಿಬಿರದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರಾದಂತಹ ಶ್ರೀ ಪಾಸಕುಮಾರ್ ಸರ್ ಅವರು ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಾವೀರ್ ಜೈನ್, ನಿರ್ದೇಶಕರು JCSS ಕನ್ಸಲ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು, ಇವರು ಬರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಆದರೆ ಅವರ ಸಹಯೋಗದಿಂದ ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಹಾಗೂ ಈ ಮಡಿಕೇರಿಯಲ್ಲಿ ನಡೆಯೋದಕ್ಕೆ ಸಾಧ್ಯವಾಗಿದೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ನಾವು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಶ್ರೀ ಪಪ್ಪು ತಮ್ಮಯ್ಯ ಸರ್ ಅವರು ಪತ್ರಕರ್ತರು ಹಾಗೂ ಸಮಾಜ ಸೇವಕರು, ಕೊಡವ ಸೇವಾ ಕೇಂದ್ರ ಮಡಿಕೇರಿ, ಇವರು ಸಹ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿದರೆ ಅವರಿಗೂ ಸಹ ಅಕಾಡೆಮಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ಆರತಿ ಸೋಮಯ್ಯ ಅವರು ನಿರ್ದೇಶಕರು, ಸ್ವಸ್ಥ ಸೆಂಟರ್ ಫಾರ್ ಸ್ಪೆಷಲ್ ಎಜುಕೇಷನ್, ಸೊಂಟಿಕೊಪ್ಪ, ಇವರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಸದಸ್ಯ ಸಂಚಾಲಣಿ ಬಿ ನಡೋಳಿ ಮೇಡಮ್ ಅವರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಮತ್ತೊಬ್ಬ ಸದಸ್ಯ ಸಂಚಾಲಕರಾಗಿರುವಂತಹ ಶ್ರೀಮತಿ ರಾಜೇಶ್ವರಿ ಎಂ ಮೋಪಗಾರ ಮೇಡಮ್ ಅವ್ರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಬ್ಬರು ತುಂಬ ಆಕ್ಟಿವ್ ಆಗಿ ಈ ಶಿಬಿರವನ್ನು ನಡೆಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಸಹ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಎಲ್ಲ ಶಿಬಿರಾರ್ಥಿಗಳಿಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮ್ಮಿಂದಲೇ ಈ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಮೂಡಿ ಬರೋದಕ್ಕೆ ಸಾಧ್ಯ ಆಗಿದೆ. ನೀವೆಲ್ಲರೂ ತುಂಬಾ ಇಷ್ಟಪಟ್ಟು ಇಲ್ಲಿ ಕಲಾಕೃತಿಗಳನ್ನು ರಚನೆ ಮಾಡಿದ್ದೀರಿ. ನಿಮಗೂ ಸಹ ನಾನು ಅಕಾಡೆಮಿಯ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಕೊಡವ ಸಮಾಜ ಮೂರ್ನಾಡ್ ಇವರಿಂದ ಉಮ್ಮತ್ತಾಟ್ ನೃತ್ಯ ಪ್ರದರ್ಶನ ಮಾಡಿದಂತಹ ತಂಡಕ್ಕೂ ಸಹ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕರ್ನಾಟಕ ಅರೆಭಾಷಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮೀನಾರಾಯಣ ಕಜಗದ್ದೆ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಮಡಿಕೇರಿಯ ಸ್ಥಳೀಯ ಕಲಾವಿದಲ್ಲಿ ಬಂದಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೂ ಹಾಗೂ ಕ್ಯಾಪಿಟಲ್ ವಿಲೇಜ್ ರೆಸಾರ್ಟ್ ರವರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮ ತಮ್ಮೆಲ್ಲರನ್ನ ಸ್ವಾಗತಿಸಿದ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀವಿ. ಈ ಕ್ಯಾಪಿಟಲ್ ವಿಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ವ್ಯವಸ್ಥಾಪಕರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ.
ಗೀತೆ. ದಯವಿಟ್ಟು ಕೊಡವ ಸಮಾಜದ ಕಲಾವಿದರು ಬಂದು ಪ್ರಾರ್ಥನಾ ಗೀತೆಯನ್ನು ಪ್ರಸ್ತುತಪಡಿಸಬೇಕಂತ ಅವರಲ್ಲಿ ನಾನು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಹಾಗೂ ತಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತೇನೆ. ದೇವಿ ಕಾವೇರಮ್ಮೆ ಕವೇರಂಡ ಕುವರಿ ಅಗಸ್ತ್ಯಂಡ ನಾರಿ ಕವೇರಂಡ ಕುವರಿ ಅಗಸ್ತ್ಯಂಡ ನಾರಿ ಸರ್ವ ಕಷ್ಟ ನಷ್ಟ ಲೋಪ ಪರಿಹಾರಿ ದೇವಿ ಕಾವೇರಮ್ಮೆ ನೀಡ ಮೋವನಾನ ನಾಡ ಸುಖ ಕಪಲಮ್ಮ ನೀಡ ಮೋವನಾನ ನಾಡ ಸುಖ ಕಪಲಮ್ಮ ಸರ್ವ ಜನತೆಗೂ ಸುಖ ಕಾಟಮ್ಮ ಕೊಡಗರ ತಾಯಿ ನೀ ಜಗನ್ಮಾತೆ ಕೊಡಗರ ತಾಯಿ ನೀ ಜಗನ್ಮಾತೆ ನೀಡ ಮಕ್ಕಳ ಉದ್ಧಾರ ಮಾಡಮ್ಮ ದೇವಿ ಕಾವೇರಮ್ಮೆ ಕವೇರಂಡ ಕುವರಿ ಅಗಸ್ತ್ಯಂಡ ನಾರಿ ಕವೇರಂಡ ಕುವರಿ ಅಗಸ್ತ್ಯಂಡ ನಾರಿ ಸರ್ವ ಕಷ್ಟ ನಷ್ಟ ಲೋಪ ಪರಿಹಾರಿ ದೇವಿ ಕಾವೇರಮ್ಮೆ ದೇವಿ ಕಾವೇರಮ್ಮೆ. ಕಲಾವಿದರನ್ನು ಒಬ್ಬೊಬ್ಬರಾಗಿ ವೇದಿಕೆಗೆ ಆಹ್ವಾನಿಸಬೇಕಂತ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಸದಸ್ಯ ಸಂಚಾಲಕರಾದ ರಾಜೇಶ್ವರಿ ಮೂಪಗಾರ್ ಅವರನ್ನು ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಗೌರಿ ವಿಮಲಾ ಹೈದರಾಬಾದ್ನಿಂದ, ಎರಡನೇದಾಗಿ ಹಿರಿಯ ಕಲಾವಿದರಾದ ಹರ್ಷದಾ ಕೇರ್ಕರ್ ಗೋವಾ, ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯಿಂದ ಪ್ರಮಾಣ ಪತ್ರ ಮತ್ತು ಮೆಡಲ್ ಅನ್ನು ವಿತರಿಸ್ತಾ ಇದ್ದೀವಿ. ಮೂರನೇದಾಗಿ ಜಿಜ್ಞಾಸಾ ಓಜಾ ಬರೋಡಾದಿಂದ, ಆರ್ ಉಷಾದೇವಿ ತಮಿಳುನಾಡು, ಅರ್ಮಾ ಖಾನ್ ಧಾರವಾಡ, ಜೋಶೀಲಾ ಎಸ್.ವಿ. ಬೆಂಗಳೂರು, ಸರೋಜಾ ಮುಂಡೇವಾಡೆ ಗದಗ್, ಸಬ್ರೀನ್ ತಾಜ್ ದಾವಣಗೆರೆ, ಮೇಘಾ ಆರ್ ಕಲನಿ ಬೆಳಗಾವಿ, ಸ್ಫೂರ್ತಿ ಮಂಗಳೂರು, ದಾಕ್ಷಾಯಿಣಿ ಇಮ್ನಾಥ್ ವಿಜಯಪುರ, ಪೂಜಾ ಹೆಚ್ ಬೆಂಗಳೂರು, ಕಾವೇರಿ ಪೂರ್ಣೆ
ಸ್ವಾತಿ ಸಬಲೆ, ಮುಂಬೈ. ನಾಲ್ಕು ದಿನಗಳ ಕಾಲ ನಿರಂತರ ಅತ್ಯುತ್ತಮವಾದ ಕಲಾಕೃತಿಗಳನ್ನು ರಚನೆ ಮಾಡಿ ತಮ್ಮ ಅಭಿವ್ಯಕ್ತಿಯನ್ನು ಕ್ಯಾನ್ವಸ್ ಮೇಲೆ ಮೂಡಿಸಿದ್ದಾರೆ. ಎಲ್ಲ ಕಲಾವಿದರಿಗೂ ಧನ್ಯವಾದಗಳು. ಸತತವಾಗಿ ಪ್ರಯತ್ನದೊಂದಿಗೆ ಈ ಒಂದು ರಾಷ್ಟ್ರೀಯ ಕಲಾ ಶಿಬಿರ ಆಗಲಿಕ್ಕೆ ಮುಖ್ಯ ಕಾರಣಕರ್ತರಾದಂಥ ಮತ್ತೊಬ್ಬ ಸದಸ್ಯ ಸಂಚಾಲಕರಾದ ರಾಜೇಶ್ವರಿ ಎಂ ಮೂಪಗಾರ್ ಅವರಿಗೆ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಲು ಕೇಳಿಕೊಂಡಾಗ ಪಪ್ಪು ತಿಮ್ಮಯ್ಯ ಸರ್ ಪತ್ರಕರ್ತರು ಹಾಗೂ ಸಮಾಜ ಸೇವಕರಾದಂಥ ವೇದಿಕೆಯಲ್ಲಿದ್ದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಅವರಿಂದ ಕೆಲವು ಮಾತುಗಳನ್ನು ಹಂಚಿಕೊಳ್ಬೇಕಂತ ಅಕಾಡೆಮಿ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅವರನ್ನು ಪ್ರೀತಿ ಮತ್ತು ಗೌರವದಿಂದ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಇಲ್ಲಿರುವ ಎಲ್ಲ ಗಣ್ಯರಿಗೂ, ನಮ್ಮ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷರಿಗೂ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧು ಮಿತ್ರರಿಗೂ ಹಾಗೂ ಕಲಾವಿದರಿಗೂ, ದೇಶದ ಮೂಲೆ ಮೂಲೆಯಿಂದ ಬಂದ ಕಲಾವಿದರಿಗೂ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಈ ಲಲಿತ ಕಲಾ ಅಕಾಡೆಮಿ ಅಂದರೆ ನಾನು ಕರ್ನಾಟಕ ಕೊಡೋ ಸಾಹಿತ್ಯ ಅಕಾಡೆಮಿ ಒಂದು ನಿರ್ದೇಶಕನಾಗಿದ್ದೇನೆ. ಈ ಲಲಿತ ಕಲಾ ಅಕಾಡೆಮಿ ಈಗ ಕೊಡಗಿನಲ್ಲಿ ಸದ್ಯ ಮಟ್ಟಿಗೆ ಇಲ್ಲ, ಇದು ಬೆಂಗಳೂರಲ್ಲಿದೆ. ಆದರೆ ಅಲ್ಲಿಂದ ಬಂದ್ಬಿಟ್ಟು ನ್ಯಾಷನಲ್ ಲೆವೆಲ್ ಒಂದು ಕಾರ್ಯಕ್ರಮವನ್ನು ಕೊಡಗಿನಲ್ಲಿ ಆಯೋಜಿಸಿರೋದು ನಮ್ಮೆಲ್ಲರಿಗೂ ತುಂಬ ಹೆಮ್ಮೆಯ ವಿಷಯ. ಇದರಲ್ಲಿ ಈಗ ಲಲಿತ ಕಲಾ ಅಕಾಡೆಮಿ ಅಂದರೆ ಮೋಸ್ಟ್ಲಿ ಫೈನ್ ಆರ್ಟ್ಸ್ ಇದು. ಈಗ ನಮಗೆ ಇದರ ಬಗ್ಗೆ ಅಷ್ಟೇನು ತಿಳುವಳಿಕೆ ಇಲ್ಲ, ಆದರೆ ಸತತವಾಗಿ 4 ದಿನದಿಂದ ಬಂದು ಇಲ್ಲಿ ಚಿತ್ರವನ್ನು ಕ್ಯಾನ್ವಸ್ ಮೇಲೆ ಮೂಡಿಸಿದ ಎಲ್ಲ ಕಲಾವಿದರಿಗೂ ನನ್ನ ಅಭಿನಂದನೆಗಳು. ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಆದರೆ ಅದರದ್ದು ನನ್ನ ಗೆಳೆಯನಾದ ರೂಪೇಶ್ ನಾಣೆ ಹೇಳಿದರು, ಅದನ್ನ ಸಡನ್ನಾಗಿ ನೋಡಿದರೆ ಏನು ಅರ್ಥ ಆಗೋದಿಲ್ಲ ನಿಮಗೆ. ಸತತವಾಗಿ ಒಂದು ಅರ್ಧ ಗಂಟೆ ಆದರೂ ಅಬ್ಸರ್ವೇಷನ್ ಮಾಡಬೇಕು, ಹಾಗೇನಾದರೂ ಅರ್ಥ ಆಗ್ಬೋದು ಅಂತ. ಅಷ್ಟು ಅರ್ಧ ಗಂಟೆ ಅಬ್ಸರ್ವೇಷನ್ ಮಾಡೋಷ್ಟು ಟೈಮ್ ಇಲ್ಲ, ಸಮಯ ಸಿಕ್ಕಿಲ್ಲ. ಇನ್ನೂ ನೋಡಬೇಕು, ಇನ್ನು ಮುಂದೆ ಆದರೂ ಅಬ್ಸರ್ವ್ ಮಾಡಿ ಏನಾದರೂ ಅರ್ಥ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ಒಂದು ಇದು ಸಮಾಜ ಸೇವೆ ಮತ್ತು ಈ ಪತ್ರಿಕೋದ್ಯಮ ಆಗೋದ್ರಿಂದ ಇದರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ, ಮತ್ತು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೂ ಆಗೋದಿಲ್ಲ. ಎನಿವೆ, ಎಲ್ಲರಿಗೂ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಹಾಗಾಗಿ ಅವರಿಗೆ ತಮ್ಮೆಲ್ಲರ ಒಂದು ಚಪ್ಪಾಳಿಯೊಂದಿಗೆ ಅವರನ್ನು ಗೌರವಿಸ್ತೀನಿ. ಮತ್ತೊಬ್ಬ ಮುಖ್ಯ ಅತಿಥಿಯಾದಂಥ ಶ್ರೀಮತಿ ಆರತಿ ಸೋಮಯ್ಯ ಅವರು, ನಿರ್ದೇಶಕರು ಸ್ವಸ್ಥ ಸೆಂಟರ್ ಫಾರ್ ಸ್ಪೆಷಲ್ ಎಜುಕೇಷನ್ ಸುಂಟಿಕೊಪ್ಪ ಅವರ ನಮ್ಮ ಕರೆಗೆ ಹೂಗೊಟ್ಟು ಭಾಳ ಪ್ರೀತಿಯಿಂದ ಬಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಅವರು ತಮ್ಮೊಡನೆ 2 ಮಾತುಗಳನ್ನು ಹಂಚ್ಕೋಬೇಕಂತ ಅವರಲ್ಲಿ ಅಕಾಡೆಮಿ ಪರವಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸ್ಕೊಳ್ತೀನಿ. Dignitaries on the dais, all the renowned artists and the esteemed gathering who have come to. A very good evening to you. First of all, let me wish you all a happy Women's Day. I see more number of women than men. So I would like to begin from the premise that art touches every aspect of our life. Art, creativity promotes our well-being and improves the quality of our life. It provides stability to our life and it helps us to lead a conscious life without fear. As artists, humanize everything and weave the ensemble of life. They provide us direction as to how to move forward in life. As we see these beautiful frames, you may just feel that they are small frames with beauty, but the artists have unfolded the entire universe before us. And there is happiness, there is beauty, there is criticality, there is judgment. I thank you for showing us the way of life. Congratulations. And you continue to inspire us. And we'll live by saying that art is our way of life.
ಥ್ಯಾಂಕ್ ಯು. ಭಾಗವಹಿಸಿ ಎಲ್ಲರನ್ನು ಅಭಿನಂದಿಸಿ ಪ್ರೋತ್ಸಾಹ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಅಕಾಡೆಮಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸ್ತೇವೆ. ಈಗ ಕಲಾ ಶಿಬಿರ ಹೇಗೆ ಪ್ರಾರಂಭ ಆಯಿತು ಮತ್ತು ಅಕಾಡೆಮಿಯ ಚಟುವಟಿಕೆಗಳಲ್ಲಿ ಇದು ಎಷ್ಟು ಮುಖ್ಯ ಆಯಿತು ಅನ್ನೋದನ್ನು ಮತ್ತು ಇದು ಇಲ್ಲಿ ಕೊಡಗಿಗೆ ತರಲಿಕ್ಕೆ ಪ್ರಯತ್ನ ಹೇಗೆ ನಡೀತು, ಈ ಶಿಬಿರ ಯಶಸ್ವಿ ಆಗಲಿಕ್ಕೆ ಹೇಗೆಲ್ಲ ಕೆಲಸಗಳು ನಡೀತು ಅನ್ನೋದನ್ನು ನಮ್ಮ ಸದಸ್ಯ ಸಂಚಾಲಕರಾದಂಥ ಆಶಾರಾಣಿ ನಡೋಣಿ ಮೇಡಮ್ ಅವರು ತಮ್ಮೊಡನೆ 2 ಮಾತುಗಳು ಹಂಚ್ಕೋಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತೀನಿ. ಮಾನ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಕಲಾಭಿಮಾನಿಗಳೇ, ಕಲಾವಿದೆಯರೇ ಹಾಗೂ ಪತ್ರಕರ್ತರೇ, ಮೊದಲನೇದಾಗಿ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರದಲ್ಲಿ ಭಾಗವಹಿಸಿ ಒಳ್ಳೆ ಕಲಾಕೃತಿಗಳನ್ನ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಕಲಾವಿದರಿಗೆ ಅರ್ಪಿಸ್ತೇನೆ. ಈ ಶಿಬಿರ ಮಾಡಬೇಕು ಅಂತೇಳಿ ಅಕಾಡೆಮಿ ನಮ್ಮ ಮೆಂಬರ್ದೆಲ್ಲ ಆದಾಗಿಂದನೂ ಚರ್ಚೆ ನಡೆದೇ ಇತ್ತು. ಸರ್ ಹತ್ರ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಭಾಳ ಕೇಳ್ತಾ ಇದ್ವಿ. ಅದು ಹಂಗೆ ಮುಂದೆ ಹೋಗ್ತಾನೇ ಇತ್ತು. ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತೇಳಿ. ಇದೇ ಲಾಸ್ಟ್ ಜುಲೈಯಲ್ಲೇ ಈ ಕಾರ್ಯಕ್ರಮ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಅದು ಮುಂದೋಗಿತ್ತು. ಇವತ್ತಿನ ದಿನ ಲೇಟ್ ಆಗಿದ್ದು ಒಂದು ರೀತಿ ಒಳ್ಳೇದಾಯಿತು ಅನ್ನಿಸ್ತಾ ಇದೆ. ಯಾಕಂತೇಳಿದ್ರೆ ಇಂಥ ವಾತಾವರಣದಲ್ಲಿ ಕಲಾ ಶಿಬಿರ ಮಾಡಲು ನಮ್ಮ ಕ್ರಿಯಾಶೀಲ ಹಿರಿಯ ಕಲಾವಿದರಾದ ಮಾನ್ಯ ಅಧ್ಯಕ್ಷರಾದ ಪಾಸಕುಮಾರ್ ಸರ್ ಅವರು ಮತ್ತು ನಮ್ರತಾ ಮೇಡಮ್ ಅವರು ಅವರ ಸಹಕಾರ ಪ್ರೋತ್ಸಾಹದಿಂದ ಇವತ್ತು ಇಂಥ ಒಳ್ಳೆಯ ಜಾಗದಲ್ಲಿ ಕಲಾಕೃತಿಗಳ ರಚನೆ ಆಗಲಿಕ್ಕೆ, ಕಲಾ ಶಿಬಿರ ನಡೆಯೋಕ್ಕೆ ಸಾಧ್ಯವಾಯಿತು ಅಂತ ಅಂದ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಲಾವಿದೆಯರು ಭಾಳ ಅತ್ಯುತ್ತಮ ರೀತಿಯಲ್ಲಿ ಕಲಾಕೃತಿಗಳನ್ನ ರಚಿಸಿಕೊಟ್ಟಿದ್ದಾರೆ. ಭಾಳ ಖುಷಿ ಆಯಿತು. ಯಾರಿಗೊಬ್ಬರಿಗೂ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಳ್ಳಾರ್ದಲೆ, ಟೈಮ್ನ ವೇಸ್ಟ್ ಮಾಡಲಾರ್ದಲೆ ನಮ್ಮ ನಿರೀಕ್ಷೆಗೂ ಮೀರಿ ಕಲಾಕೃತಿಗಳು ರಚಿತವಾಗಿವೆ. ಅದಕ್ಕೆ ಭಾಳ ತಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿ ಅಚ್ಚುಕಟ್ಟಾಗಿ ವಿಲೇಜ್ ರೆಸಾರ್ಟ್ನವರು ಚೆನ್ನಾಗಿ ಒಳ್ಳೆ ರೀತಿಯ ಊಟ ತಿಂಡಿನ ಉಪಚಾರ ಮಾಡಿಕೊಟ್ಟಿದ್ದಾರೆ ನಮಗೆ. ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಇಷ್ಟೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಧನ್ಯವಾದಗಳು ಮೇಡಮ್. ಅದೇ ರೀತಿ ಮತ್ತೊಬ್ಬ ಸದಸ್ಯ ಸಂಚಾಲಕರಾದ ರಾಜೇಶ್ವರಿ ಮುಪ್ಕರ್ ಅವರು ಕೂಡ 1-2 ಮಾತುಗಳು ಹಂಚ್ಕೋಬೇಕಂತ ಅವರಲ್ಲಿ ತಮ್ಮೆಲ್ಲರ ಪರವಾಗಿ ವಿನಂತಿಸ್ಕೊಳ್ತೀನಿ. ಎಲ್ಲ ಗಣ್ಯಮಾನ್ಯರಿಗೂ, ಕಲಾವಿದರಿಗೂ ಹಾಗೂ ಕಲಾಸಕ್ತರಿಗೂ ಮತ್ತು ಪತ್ರಕರ್ತರಿಗೂ ನಮಸ್ಕಾರಗಳು. ಆಶಾ ಮೇಡಮ್ ಈಗಾಗಲೇ ಎಲ್ಲ ಹೇಳಿದ್ದಾರೆ, ಮತ್ತೆ ಹೇಳೋಕೆ ಏನಿಲ್ಲ. ನಿಜವಾಗ್ಲೂ ನಮಗೂ ಕೂಡ ಅದೇ ಒಂದು ಅಭಿಪ್ರಾಯ ಇದೆ. ಈ ಒಂದು ವಾತಾವರಣ ಅಂತೂ ತುಂಬ ಇಷ್ಟ ಆಯಿತು. ಕಲಾವಿದರು ಒಳ್ಳೆ ಕಲಾಕೃತಿಗಳನ್ನು ರಚಿಸೋದಲ್ಲದೆ ತುಂಬ ಎಂಜಾಯ್ ಮಾಡಿದರು. ಪ್ರಕೃತಿಯೊಂದಿಗೆ ಬೆರೆತು 4 ದಿನ ಹೆಂಗೆ ಕಳೀತು ನಮಗೂ ಗೊತ್ತಾಗಲಿಲ್ಲ. ಮತ್ತು ಎಲ್ಲ ದೂರದಿಂದ ಬಂದಂಥ ಕಲಾವಿದರು, ಭಾಷೆ ಬೇರೆ, ಸಂಸ್ಕೃತಿ ಬೇರೆ, ಎಲ್ಲ ಆದ್ರೂ ಕೂಡ ಬೆರೆತು ನಾವು ಒಂದಾಗಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ಫೀಲ್ ಆಗ್ತಾ ಇದೆ ನಮಗೆ. ನಿನ್ನೆ ಸಾಯಂಕಾಲ ಮಾತಾಡ್ತಾ ಇದ್ವಿ, ನಾಳೆ ಎಲ್ಲರೂ ಹೊರಟು ಹೋಗ್ತೀವಿ ಅಂತ. ತುಂಬ ಎಮೋಷ್ನಲ್ ಆಗಿ ಅದು ಒಂದು ಬೇಜಾರು, ಎಲ್ಲರೂ ಹೋಗ್ತಾ ಇದ್ದೀವಿ ಅಂತ. ಇದು ಕಾರ್ಯಕ್ರಮ ಸಕ್ಸಸ್ ಆಯಿತು ಅನ್ನೋದೊಂದು ಖುಷಿ. ಮತ್ತು ಎಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. I would like to thank the organizers for inviting all of us here. The experience of this camp was extremely delightful. First of all, I would like to share that we all became friends on the very first day itself. All of us, we had lots of things to exchange, not just painting techniques, but much more than that. So I would like to thank once again everyone. Thank you so much. यहाँ के सब ऑर्गेनाइजर्स को थैंक यू सो मच. इससे आगे मैं अब नहीं बोल. Thank you. Everyone who has helped us to make this a successful event. It was such a wonderful experience, I should say. Like being in nature and painting something from this place was really wonderful. I hope they come up with many more events like this.
so that we'll all come together again. Thank you from all our friends. Thank you. ನಮಸ್ಕಾರಗಳು. ಈ ಸುಂದರವಾದ ಸಂಜೆಯಲ್ಲಿ ಈ ಅರ್ಥಪೂರ್ಣವಾದಂತಹ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇಲ್ಲಿ ವೀರಗಾಸೆ ಮತ್ತು ಉಮಾತಟ್ಟು ಅಂತಕ್ಕಂಥ ನೃತ್ಯಗಳನ್ನು ಮಾಡಿ ನಮಗೆ ಮನರಂಜಿಸಿದ್ದು ತುಂಬ ಸಂತೋಷ ಆಯಿತು. ಇಲ್ಲಿಯ ನಿಸರ್ಗದಲ್ಲಿ ಕರ್ನಾಟಕದ ಕಾಶ್ಮೀರ ಅಂತಾನೆ ಕರೀತಿರ್ತಕ್ಕಂಥ ಈ ಮಡಿಕೇರಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದು ತುಂಬ ಸಂತೋಷ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದು ನನಗೆ ಅವಕಾಶ ನೀಡಿದಂಥ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರಿಗೂ ಸದಸ್ಯರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ದಾವಣಗೆರೆ ವಿಶ್ವಕಲಾ ಮಹಾವಿದ್ಯಾಲಯದಿಂದ ಬಂದಿರೋದು. ಮೊಟ್ಟ ಮೊದಲಾಗಿ ನಾನು ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೂ ಮತ್ತು ರಿಜಿಸ್ಟ್ರಾರ್ ಅವರಿಗೂ ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವು ಎಲ್ಲೋ ಒಂದು ಮೂಲೆಗಿದ್ದವ್ರನ್ನೆಲ್ಲರಿಗೂ ಒಂದುಗೂಡಿಸಿ, ಅದು ಇಂಥ ಸುಂದರವಾದಂಥ ವಾತಾವರಣದಲ್ಲಿ ನಮ್ಮನ್ನ ಕೂಡಿಸಿ, ಅಂದರೆ ಜೇನು ಹುಳ ಎಲ್ಲೆಲ್ಲೋ ಹೋಗಿ ಬಂದು ಒಂದು ಹೆಂಗೆ ಗೂಡದಲ್ಲಿ ಕೂರುತ್ತೋ ಆ ಥರ ಕೂರಿಸಿದ್ರು. ಸೊ ಈ ಗೂಡು ಎಲ್ಲೂ ಮತ್ತೆ ಸ್ಪ್ರೆಡ್ ಆಗಬಾರ್ದು, ಅಂದರೆ ಮತ್ತೊಮ್ಮೆ ಒಂದೆಲ್ಲೋ ಶೋನಲ್ಲೋ ಏನೋ ಗ್ರೂಪಲ್ಲೋ ಮತ್ತೆ ಒಂದಾಗಬೇಕು ಅನ್ನೋ ಆಸೆ. ಸೊ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ಸ್. Very grateful for this opportunities given Lalitkala Academy, Karnataka Lalitkala Academy. This is I didn't expect this. See, we gather here and both shared everything, lot of things we shared, and we learned lot of languages, culture, everything, and then we bond with easily we gel with everyone. So this is unmemorable Women's Day for my life. So thank you so much for this. So wonderful. This place is like paradise. I felt 5 days is awesome. Thank you so much, sir. Everything. Thank you. ಆಶಾಕುಮಾರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸಿತ್ತು. ನನಗೇನು ಹೇಳಬಾರ್ದು ಅಂತಿದೆ. ತುಂಬ ಥ್ಯಾಂಕ್ ಯು ಸರ್. ಈ ಥರ ಒಂದು ಆಪರ್ಚುನಿಟಿ ಕೊಟ್ಟು ನಮ್ಮೆಲ್ಲರನ್ನ ಒಂದು ಕಡೆ ಇದು ಮಾಡಿ ಒಂದು ಕಲಿಯುವಂಥದ್ದು ಇತ್ತು. ಆಮೇಲೆ ನಮಗೆ ಒಂಥರ ಹೆವೆನ್ ಲೈಫ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ಆಮೇಲೆ ರೆಸಾರ್ಟ್ದವ್ರಿಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಅಷ್ಟೇ. ವರ್ಕ್ ಮಾಡಿರುವಂಥವರು ಜೋಶಿಲಾ ಮೇಡಮ್ ಅವರು ಮೈಸೂರು ಸಾಂಪ್ರದಾಯಿಕ ಚಿತ್ರವನ್ನು ರಚಿಸಿದ್ದಾರೆ. ಅವರು ತಮ್ಮ 2 ಅನಿಸಿಕೆಗಳನ್ನು ಹಂಚ್ಕೋಬೇಕಂತ ವಿನಂತಿಸ್ಕೊಳ್ತೇವೆ. ಬನ್ನಿ ಮೇಡಮ್. ಜೋಶಿಲಾ ಮೊದಲನೇದಾಗಿ ನಾನು ನನ್ನ ಗುರುಗಳನ್ನ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ದಿಸ್ ಈಸ್ ಮೈ ಬಿಗ್ಗೆಸ್ಟ್ ಕ್ಯಾಂಪ್. ನನಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಕ್ಯಾಂಪ್ ಇದು. ಮೊದಲನೇದಾಗಿ ನನ್ನ ಕಲಾಮಂದಿರ್ ಸ್ಟೂಡೆಂಟ್ ಬೆಂಗಳೂರು. ಅದರಲ್ಲಿ ಪ್ರಕಾಶ್ ಸರ್ ಆ್ಯಂಡ್ ಹರ್ಷ ಸರ್ ಆ್ಯಂಡ್ ವಿ ಹರಿರಾಮ್ ಸರ್ನ ನಾನು ತುಂಬ ನೆನೆಸ್ಕೋಬೇಕು. ಬಿಕಾಸ್ ನನ್ನ ವರ್ಕ್ನ ಗೈಡೆನ್ಸ್ ಕೊಟ್ಟು ಈ ನ್ಯಾಷನಲ್ ಕ್ಯಾಂಪ್ ಸೆಲೆಕ್ಟ್ ಆಗೋ ತನಕ ಅವರು ತಂದು ನಿಲ್ಲಿಸಿದ್ದಾರೆ ನನ್ನ. ಆ್ಯಂಡ್ ಐ ಥ್ಯಾಂಕ್ ವಾಸಕುಮಾರ್ ಸರ್ ನನ್ನ ವರ್ಕ್ ನೋಡಿ ಈ ಕ್ಯಾಂಪ್ಗೆ ಸೆಲೆಕ್ಟ್ ಮಾಡಿರೋದಕ್ಕೆ. ಆ್ಯಂಡ್ ಐ ಥ್ಯಾಂಕ್ ಲಲಿತಾ ಅಕಾಡೆಮಿ ಟು ಸೆಲೆಕ್ಟ್ ಮೀ. ಐ ಆಮ್ ಬಿಟ್ ನರ್ವಸ್ ಬಟ್ ಥ್ಯಾಂಕ್ ಯು ವೆರಿ ಮಚ್. अकादमी थ्रू मेरा सिलेक्शन मुझे बहुत अच्छा लगा. यहाँ पे हर एक स्टेट के आर्टिस्ट हैं, उनसे भी बहुत सीखने के लिए, और वो सब बहुत अच्छे हैं. ये एटमॉस्फेयर यहाँ का अच्छा था. और सबसे बहुत अप्रिसिएशन भी मिला मेरे काम को. थैंक यू वेरी मच. ಈಗ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ವಾಸಕುಮಾರ್ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಂದ ಅಧ್ಯಕ್ಷರ ಮಾತುಗಳನ್ನು ಈಗ ನೀವೆಲ್ಲ ಕೇಳೋಣ ಅಂತ ಮಾನ್ಯ ಅಧ್ಯಕ್ಷರನ್ನು ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ಅಕಾಡೆಮಿ ಪರವಾಗಿ ಅತ್ಯಂತ ಗೌರವದಿಂದ ಅವರನ್ನು ನಾನು ವಿನಂತಿಸ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಮಾರೋಪ ಸಮಾರಂಭ. ಈ ಸಮಾರೋಪ ಸಮಾರಂಭಕ್ಕೆ ನಾವು ಯಾರನ್ನು ಇನ್ವೈಟ್ ಮಾಡಬೇಕು ಅಂತ ಒಂದು ಸಣ್ಣ ಡಿಸ್ಕಷನ್ ಮಾಡಿ, ಯಾರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ, ಯಾರು ಕಲೆಗೋಸ್ಕರ ಕೆಲಸ ಮಾಡ್ತಾರೆ, ಎನ್ವಿರಾನ್ಮೆಂಟನ್ನು ಕಾಪಾಡೋದಕ್ಕೋಸ್ಕರ ಕೆಲಸ ಮಾಡ್ತಾರೆ, ಆ ಥರದವ್ರನ್ನ ನಮ್ಮ ವೇದಿಕೆಗೆ ಕರಿಬೇಕು ಅಂತ ಹೇಳಿದಾಗ ನಾವು ಇಬ್ಬರನ್ನು ಆಯ್ಕೆ ಮಾಡಿದ್ವಿ.
ಅದರಲ್ಲಿ ಶ್ರೀಮತಿ ಆರತಿ ಸೋಮಯ್ಯ ಅವರು. ಆರತಿ ಸೋಮಯ್ಯ ಅವರು ಒಂದು ಸ್ವಸ್ಥ ಅಂತ ಇನ್ಸ್ಟಿಟ್ಯೂಷನ್, ಅಲ್ಲಿ ಸುಮಾರು ಬಡ ಮಕ್ಕಳು ಅವರೆಲ್ಲ ಇದ್ದಾರೆ. ಅವರನ್ನು ಒಂದು ಸಮಾಜಮುಖಿಯಾಗಿ ಬೆಳೆಸೋದಕ್ಕೆ ಆರ್ಗನೈಸೇಷನ್ ಕೆಲಸ ಮಾಡ್ತಾ ಇದೆ. ಅದರ ನೇತೃತ್ವವನ್ನು ಆರತಿ ಸೋಮಯ್ಯ ಅವರು ವಹಿಸ್ಕೊಂಡಿದ್ದಾರೆ. ಇದು ನಮಗೆಲ್ಲ ತುಂಬ ಸಂತೋಷ ಪಡುವಂಥ ವಿಚಾರ. ಯಾಕಂದರೆ ಒಂದು ಲೇಡಿ, ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಮಕ್ಕಳದ್ದು ಸಂತೋಷ ಏನು, ಕಷ್ಟ ಏನು, ದುಃಖ ಏನು, ಅವ್ರಿಗೆ ಏನಾಗ್ತಾಯಿದೆ ಅಂತ ಗೊತ್ತಾಗೋದು ಫಸ್ಟು ತಾಯಂದಿರಿಗೆ. ಆ ತಾಯಂದಿರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನು ನಾವು ಕರಿಬೇಕು ಅಂತ ಹೇಳಿ ಶ್ರೀಮತಿ ಆರತಿ ಸೋಮಯ್ಯ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಮೇಡಮ್, ತಾವು ಬರಬೇಕು, ನಮ್ಮ ಜೊತೆಲಿ ಕಲಾವಿದರ ಜೊತೆಲಿ ಇರಬೇಕು, ಅವ್ರ ಜೊತೆಲಿ ಕೆಲವು ಕಾಲ ಒಂದು 10-20 ನಿಮಿಷ ನಿಮ್ಮ ಬಿಡುವು ಇಲ್ಲದೇ ವೇಳೆಯಲ್ಲಿ ಬಂದು ನೀವು ಇರಬೇಕು ಅಂತ ಕೇಳ್ಕೊಂಡಾಗ ಅವರು ಓಕೆ ನಾನು ಬರ್ತೇನೆ ಅಂತ ಹೇಳಿದರು. ಬಂದಿದ್ದಾರೆ. ಅವರಿಗೆ ನಾನು ತುಂಬ ಋಣಿಯಾಗಿದ್ದೇನೆ. ಪಪ್ಪು ತಮ್ಮಯ್ಯ ಅವರು ನನಗೆ ಇವರು ಯಾರು ನಮ್ಮ ಕಲಾವಿದೆ ಭವಾನಿ ಅವರು ನನಗೆ ಕೇಳಿದೆ ಯಾರು ಇನ್ಯಾರನ್ನು ಕರಿಬೋದು ಅಂತೇಳಿ. ಆಗ ಇವರು ಭವಾನಿಯವರು ಪಪ್ಪು ತಮ್ಮಯ್ಯ ಅವರ ಹೆಸರನ್ನು ಸಜೆಸ್ಟ್ ಮಾಡಿದ್ರು. ಅವ್ರು ಹೇಳಿದ್ರು ಈಸ್ ಅನ್ ಎನ್ವಿರಾನ್ಮೆಂಟ್ ಆ್ಯಸ್ ವೆಲ್ ಆಸ್ ಅ ಜರ್ನಲಿಸ್ಟ್ ಆ್ಯಂಡ್ ಹೂ ವರ್ಕ್ಸ್ ಫಾರ್ ದಿ ಸೊಸೈಟಿ ಅಂತ ಹೇಳಿ. ಸೊ ಆಗ ಅಂದ್ಕೊಂಡಾಗ ನನಗೆ ಸ್ವಲ್ಪ ಖುಷಿ ಆಯಿತು. ಯಾಕಂದರೆ ವಿ ನೀಡ್ ದ ಪೀಪಲ್ ಹೂ ಕ್ಯಾನ್ ವರ್ಕ್ ಫಾರ್ ದಿ ಸೊಸೈಟಿ. ನಮಗೆಲ್ಲೋ ಒಂದು ಕಡೆ ಕೆಲಸ ಮಾಡಿ ಒಂದು ₹1000 ಸಂಬಳ ಬರ್ಬೋದು, ಅದು ಬೇರೆ, ಅದು ಕತೆ ಬೇರೆ. ಆದರೆ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಏನು ಕೊಡ್ತೇವೆ ಅನ್ನೋದು ಮಾತ್ರ ತುಂಬ ಮುಖ್ಯವಾಗಿ ಉಳ್ಕೊಳ್ಳೋದು. ನಮ್ಮ ಇರೋ ಸಮಯದಲ್ಲಿ ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ಜೊತೆಯಲ್ಲೇ ಇನ್ನೊಂದು ನಾಳೆ ಬರುವ ಸಮಾಜಕ್ಕೆ ನಾವು ಏನು ಕೊಡ್ಬೋದು, ಚಿಕ್ಕ ಕಾಣಿಕೆ ಆದ್ರೂ ಪರವಾಗಿಲ್ಲ, ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವು ಮಾಡಬೇಕು ಅಂದ್ಕೊಂಡಾಗ ನಮಗೆ ಆ ಭವಾನಿಯವರು ಇವರ ಹೆಸರನ್ನು ಹೇಳಿದರು. ಸೊ ಹಾಗಾಗಿ ನಾನೇ ಅವ್ರ ಜೊತೆಯಲ್ಲಿ ಮಾತಾಡಿದೆ. ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾರೆ ಸರ್. ಆಮೇಲೆ ನನ್ನ ಈ ಅರೆಭಾಷಾ ಅಕಾಡೆಮಿಯ ಇನ್ನೊಬ್ಬರು ಮಿತ್ರರು ಇವತ್ತು ನನಗೆ ಪರಿಚಯ ಆದರು. ಸೊ ಅವ್ರ ಜೊತೆಲಿ ಸುಮಾರು ಹರಟೆ ಹೊಡೆದೆ ನಾನು, ಬೇರೆ ಬೇರೆ ಇದರ ಫ್ಯಾಕಲ್ಟೀಸ್ ಬಗ್ಗೆ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ. ಅವ್ರಿಗೂ ತುಂಬ ಇದರ ಬಗ್ಗೆ ತಿಳುವಳಿಕೆ ಇದೆ. ಅಂದರೆ ಸಮಾಜಮುಖಿ ಕೆಲಸಗಳನ್ನು ನಾವು ಹೇಗೆ ಮಾಡ್ಬೋದು, ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಮ್ಮದೇ ಆದ ಕಾಂಟ್ರಿಬ್ಯೂಷನ್ಸನ್ನು ಹೇಗೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ಸುಮಾರು ಮಾತಾಡಿದ್ವಿ. ಸೊ ಸರ್, ನೀವು ಬಂದದ್ದು ನಮಗೆ ತುಂಬ ಸಂತೋಷ ಸರ್. ನಿಮ್ಮ ಸ್ನೇಹಿತರನ್ನು ಕರ್ಕೊಂಡ್ಬಂದಿದ್ದೀರ. ಥ್ಯಾಂಕ್ ಯು ವೆರಿ ಮಚ್. See, the role of academy, why we have come all the way here that's very important. My dream was, this was a beautiful nature-oriented land. I expected so many things, dancers, musicians, artists, literature people, and all that. I must be 100, at minimum 100 ಮೆಂಬರ್ಸ್ ಹತ್ರ ಸಿಗ್ಬೋದು ಅಂತ ನಾನು ಲೆಕ್ಕ ಹಾಕ್ಕೊಂಡು ಬಂದೆ. ಯಾಕೆ ಅಂತ ಹೇಳಿದ್ರೆ ಮೈಸೂರು ಮತ್ತು ಬ್ಯಾಂಗ್ಳೂರಲ್ಲಿ, ಮೈಸೂರು ಬಿಡಿ, ಅದು ರಾಜರಿದ್ದ ಸ್ಥಳ, ಅಲ್ಲಿ ಎಲ್ಲ ರೀತಿಯ ಕಲೆಯನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ನೇಚರಲ್ಲಿ ಮಾತ್ರ ಕಲಾವಿದರು ಇದ್ದೇ ಇರ್ತಾರೆ ಅಂತ ಒಂದು ಏನೋ ಒಂದು ಗ್ಯಾರಂಟಿಯಿಂದ ಬಂದರೆ, ಇಲ್ಲಿ ನಮ್ಮ ರೂಪೇಶು ಇನ್ನೊಂದು ಕೆಲವರು 2-3 ಮಾತ್ರ ನನಗೆ ಸಿಕ್ಕಿದ್ದು ಸ್ವಲ್ಪ ನೋವು ಸರ್, ನಿಜವಾಗ್ಲೂ ನನಗೆ ನೋವು. ನಾನು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೇನೆ. ಈ ಗ್ರೀನ್ ಮಧ್ಯೆಯಲ್ಲಿ ಕಲೆ ಬೆಳಿಬೇಕು. ಇವರೆಲ್ಲ ಬಂದು ಎಷ್ಟು ಖುಷಿ ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ಚೆನ್ನಾಗಿ ನಿದ್ದೆ ಮಾಡೋರೆಲ್ಲ ವಾಕ್ ಹೋಗ್ತಾಯಿದ್ರು. ಬೆಳಿಗ್ಗೆ 6 ಗಂಟೆಗೆ ಎದ್ದು 5 ಗಂಟೆಗೆಲ್ಲ ಎದ್ದು ಆ ಕೆಳಗೆಲ್ಲ ಎಲ್ಲ ಕಡೆ ಸುತ್ಕೊಂಡು ಬಿತ್ಕೊಂಡೆಲ್ಲ ಬಂದು ಖುಷಿಯಾಗಿ ಬರ್ತಾಯಿದ್ರು. ಖುಷಿಯಾಗಿ ಬಂದು ಬ್ರೇಕ್ಫಾಸ್ಟ್ ತಗೊಂಡಿದ್ದೆ. ಸೀರಿಯಸ್ ಆಗಲಿ ಟು ಎಂಟರ್ ಇನ್ ಟು ದೇರ್. ಸೊ ಈ ಥರ ಕಡೆಯಲ್ಲಿ ಕನಿಷ್ಠ ನಾನು ರಿಕ್ವೆಸ್ಟ್ ಮಾಡೋದು, ಒಂದು ಗ್ಯಾಲರಿ ಬೇಕು ಸರ್, ಒಂದು ಆರ್ಟ್ ಗ್ಯಾಲರಿ ಸ್ಮಾಲ್ ಸರ್, 10x15 ಮಾಡಿ. ಮೊದಲು ನಾವು ನಮ್ಮ ಹತ್ರ ಇರೋ ಕಲಾಕೃತಿಗಳನ್ನು ಕೊಡ್ತೀವಿ. ನಮ್ಮಲ್ಲಿ ಸಾಕಷ್ಟು ಕಲಾಕೃತಿಗಳಿದೆ. 3 ತಿಂಗಳಿಗೆ ನಾವು ಎಕ್ಸ್ಚೇಂಜ್ ಮಾಡಿ ಕೊಡ್ತೇವೆ. 3 ತಿಂಗಳಿಗೆ ನೀವು ಆ ಬಂಚನ್ನು ಕೊಡಿ, ಮತ್ತೆ ಇನ್ನೊಂದು ಬಂಚನ್ನು ಕೊಡ್ತೀವಿ.
ಅದ್ರ ಜೊತೆಯಲ್ಲಿ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಮಕ್ಕಳನ್ನು ಗ್ಯಾಲರಿಗೆ ಬರುವಂಥ ಮಾಡುವಂಥ ಕೆಲಸ ಅನ್ನೋದ್ರು ಮಾಡಬೇಕು ನಾವು. ತಂದೆ ತಾಯಿಗಳಿಗೆ ಅವರು ಗ್ರ್ಯಾಜುಯೇಟ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನೋದು ಇದು ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇದಕ್ಕೆಲ್ಲ ಪೂರಕವಾಗಿ ಕೆಲಸ ಮಾಡೋದು ಕಲೆನೇ. ನಿಮಗೆ ಕಲೆ ಏನು ಕಳಿಸ್ಕೊಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಕಣ್ಣನ್ನು ಶಾರ್ಪ್ ಮಾಡುತ್ತೆ, ನಿಮ್ಮ ಯೋಚನೆಗಳನ್ನು ಬೆಳೆಸುತ್ತೆ, ನಿಮ್ಮ ಡಿಸಿಪ್ಲಿನ್ಸ್ ಬರುತ್ತೆ. ಆ ಡಿಸಿಪ್ಲಿನ್ ಯಾವುದೇ ಫ್ಯಾಕಲ್ಟೀಸಿಗೆ ಅಪ್ಲೈ ಮಾಡಿಕೊಂಡ್ರೂ ತುಂಬ ಸಕ್ಸಸ್ಫುಲ್ ಆಗ್ತಾರೆ. ಯಾಕಂದರೆ ಅವರಿಗೆ ಗೊತ್ತಿರುತ್ತೆ ಏನು ಮಾಡಿದ್ರೆ ಏನಾಗುತ್ತೆ. ಮತ್ತು ಮೋರ್ ದೆನ್ ದಟ್ ರೆಸ್ಪಾನ್ಸಿಬಿಲಿಟಿ. ಈಗ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಎಜುಕೇಷನ್ ಸಿಸ್ಟಮಲ್ಲಿ ಏನಾಗಿದೆ, ನಮಗೆ ಬಾಯಿಗೆ ಕೆಲಸ ಇದೆ. ನಾವು ಸಾಹಿತ್ಯವನ್ನು ಓದ್ತೇವೆ. ವಾಟ್ ಎವರ್ ದ ನಾಲೆಡ್ಜ್ ವಿ ರಿಸೀವ್ ಫ್ರಮ್ ದಿಸ್ ಅಟ್ಮಾಸ್ಫಿಯರ್ ಥ್ರೂಸ್ ದ ಲ್ಯಾಂಗ್ವೇಜ್. ನಾಲ್ಗೆ ಕೆಲಸ ಇದೆ, ಅದು ಓದ್ತೇವೆ. ಆಮೇಲೆ ಕಿವಿಗೂ ಕೆಲಸ ಇದೆ. ಯಾಕಂದರೆ ಇಲ್ಲಿ ನರ್ತನ ಮಾಡಿದ್ರು, ಹಾಡು ಹೇಳಿದ್ರು, ಇದೆಲ್ಲ ನಮ್ಮ ಕಿವಿ ಮೇಲೆ ಬಿದ್ದು ಸೆನ್ಸಿಬಿಲಿಟೀಸ್ ಬೆಳೆದಿರುತ್ತೆ. ಇನ್ಸ್ಟ್ರೂಮೆಂಟ್ ರಿದಮ್ ಎಷ್ಟಿರುತ್ತೆ, ಹಾಡೋ ರಿದಮ್ ಎಷ್ಟಿರುತ್ತೆ, ಈ ಥರದಲ್ಲಿ ಗೊತ್ತಾಗ್ತಾ ಇರುತ್ತೆ ಕಿವಿಗೆ. ಆದರೆ ಕಣ್ಣಿದಲ್ಲ, ಅದು ಬರೀ ನೋಡೋದಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ. ದೊಡ್ಡ ದುರಂತ ಅದು. ಎಜುಕೇಷನ್ ಸಿಸ್ಟಮಲ್ಲಿ ಆಗಿರೋ ದೊಡ್ಡ ದುರಂತ ಅಂತ ಹೇಳಿದ್ರೆ, ಕಣ್ಣು ಸುಮ್ಮನೆ ನೋಡೋದಕ್ಕೆ, ಇಲ್ಲಿ ಮರ ಇದೆ, ಮರ ಹೇಗಿದೆ ಅಂತ ನೋಡಬೇಕಲ್ಲ, ದಟ್ಸ್ ದ ಡಿಫರೆನ್ಸ್. ಮರ ಹೇಗಿದೆ ಅಂತ ನೋಡೋದೇ ಕಣ್ಣಿನ ಕೆಲಸ. ಬಣ್ಣ ಏನು ಹೇಳುತ್ತೆ ಅಂತ ಹೇಳೋದೇ ಕಣ್ಣಿನ ಕೆಲಸ. ಅಟ್ಮಾಸ್ಫಿಯರ್ ಏನು ಹೇಳುತ್ತೆ ಅಂತ ಹೇಳೋದೇ ಕಣ್ಣಿನ ಕೆಲಸ. ಆ ಕೆಲಸ ಕೊಟ್ಟಿಲ್ಲ ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳಿಗೆ ಹೋದಪ್ಪ ಹೋದ್ರು, ಮಾಡು, ಹಿಂಗೆ ಮಾಡು, ಅದೇನಿದೆ ಬರೀ 90, ನನ್ನ ಮಗ 98% ತಗೊಂಡ್ಬಿಟ್ಟ. ಹೇಗೆ ತಗೊಂಡ ಅಂತ ಹೇಳಿದ್ರೆ, ಮಗಪ್ ಮಾಡಿ ತಗೊಂಡಿರ್ತಾನೆ ವಿನ ಅವನ ಒಳಗಡೆ ಇದೆ ಏನಿದೆ ಅದನ್ನು ನಾವು ತೆಗೆದೇ ಇಲ್ಲ. ಆ ಪುಸ್ತಕನ ತೆಗೆದಿಲ್ಲ ನಾವು. ಅವನನ್ನು ಬಿಟ್ಟು ನೋಡಿ, ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಸರ್. ಒಂದು ಕಡೆ ನನ್ನ ಮಿತ್ರರು ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ರು ಮಕ್ಕಳಿಗೆ. ಅದು ಟೋಟಲಿ ಡಿಫ್ರೆಂಟ್ ವರ್ಕ್ಶಾಪ್. ಶಾಲೆಯಲ್ಲಿ ಏನು ಕಲಿತಾರೆ ಅದು ಅಲ್ಲಿರಬಾರ್ದು. ವಾಟ್ ದ ಲರ್ನ್ ಅಟ್ ಸ್ಕೂಲ್, that there should not be a single element of that. We should allow them to think. So he narrated a story. ನೀನು ಆ್ಯಪಲ್ ನೋಡಿದ್ಯಲ್ಲ, ಪುಟ್ಟಿ ಆ್ಯಪಲ್ ಅಲ್ಲಿ ನೋಡಿದ್ಯಲ್ಲ, ಆ ಪುಟ್ಟಿ ಆಪಲ್ಗಳು ಹೇಗಿರುತ್ತೆ, ಪುಟ್ಟಿ ಒಳಗಡೆ ಆಪಲ್ಗಳು ಹೇಗಿರುತ್ತೆ, ಆ ಥರದೊಂದು ಚಿತ್ರ ಬರೀಬೇಕು. ಅದು ಚಿತ್ರ ಒಬ್ಬನೇ ಬರೆಯೋದಲ್ಲ, 10 ಜನನ ಹೀಗೆ ದೊಡ್ಡ ಶೀಟ್ ಹಾಕಿ 10 ಜನ ಮಕ್ಕಳನ್ನು ಸುತ್ತ ಕೊಡಿಸಿ ನೀವೆಲ್ಲ ಮಾತಾಡಿಕೊಂಡು ಆ್ಯಪಲ್ ಚಿತ್ರ ಬರೀ. ನಿಮಗೆ ಇಷ್ಟ ಆಗ್ತದೆ ಬಣ್ಣ ಹಾಕಿ. ಆಪಲ್ಗೆ ಟೀಚರ್ ಹೇಳ್ತಾರಲ್ಲ, ಬೇರೆ ಈ ಪಿಂಕ್ ಹಾಕಬೇಕು, ಆಗಿಲ್ಲ, ನಿಮಗೇನು ಅನಿಸುತ್ತೆ ಅದು ಮಾಡಿ. ಯು ಶುಡ್ ಹ್ಯಾವ್ ಸೀನ್ ದಟ್ ವರ್ಕ್. ಇಟ್ಸ್ ಮೋರ್ ಆರ್ಟಿಸ್ಟಿಕ್ ಆ್ಯಂಡ್ ವೆರಿ ಕ್ರಿಯೇಟಿವ್. ಅವರಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಪುಟ್ಟಿ ಒಳಗಡೆ ಇರೋ ಆಪಲ್ ಬರ್ತಿದ್ದಾರೆ. ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪುಟ್ಟಿ ಒಳಗಡೆ ಆಪಲ್ ಇದ್ದಾಗ ಆಪಲ್ ಕಾಣೋದಿರೋ ಪುಟ್ಟಿ ಕಾಣುತ್ತೆ. ಬಟ್ ಅವರಿಗೆ ಪುಟ್ಟಿ ಒಳಗಡೆ ಆಪಲ್ ಕಾಣುತ್ತೆ. ಪುಟ್ಟಿ ಒಳಗಡೆ ಆಪಲನ್ನು ಚಿತ್ರ ಬರ್ತಿದ್ದಾರೆ ಅವರು. ಪುಟ್ಟಿ ಹೀಗಿದೆ, ಅದ್ರ ಒಳಗಡೆ ಆಪಲ್ ಬರ್ತಿದ್ದಾರೆ ಅವರು. ಅವನು ಕೇಳಿದ್ದಾನೆ, ಅವನು ಅಲ್ಲ ಕಣೆ, ದೊಡ್ಡ ಬಾಸ್ಕೆಟ್ ಒಳಗಡೆ ಇರುವ ಆಪಲ್ ನಿಮ್ಗೆ ಹೆಂಗೆ ಕಾಣಿಸ್ತದೆ ಸರ್? ನೀವೇ ಹೇಳಿದ್ರಲ್ಲ ಆ ಪುಟ್ಟಿ ಒಳಗಡೆ ಇರೋ ಆಪಲ್ನ ಬರೀರಿ ಅಂತ ಹೇಳಿ. ಸೊ ನಾವು ಪುಟ್ಟಿ ಒಳಗಡೆ ಇರೋ ಆಪಲ್ ಬರ್ತಿದ್ದೇವೆ, ಅವ್ರಿಗೆ ಬೇಕಾದ ಕಲರ್ ಹಾಕಿದ್ದಾರೆ. ದಟ್ ವಾಸ್ ಫ್ಯಾಂಟಾಸ್ಟಿಕ್. ಆಮೇಲೆ ಇಷ್ಟೊಂದು ಜನ ಕೂತ್ಕೊಂಡು ಹೇಗೆ ಬರೆದ್ರಿ? ಯಾಕಂದರೆ ಒಬ್ಬರಿಗೆ ಒಂದು ಶೀಟ್ ಕೊಟ್ಟು ಬರೆಸೋದು ಬೇರೆ, 10 ಜನ ಒಂದು ದೊಡ್ಡ ಶೀಟ್ ಹಾಕಿಬಿಟ್ಟು ಅವ್ರಿಗೆ ಕಲರ್ಸ್ ಕೊಟ್ಟು ಅವರ ಇಷ್ಟಕ್ಕೆ ಬರೆಸೋದು ಬೇರೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಮೈತ್ರಿ ಬೆಳೆಯುತ್ತೆ ಮಕ್ಕಳಲ್ಲಿ. ಒಬ್ಬನು ಏನು ಮಾಡ್ತಾನೆ, ಇನ್ನೊಬ್ಬ ಏನು ಮಾಡ್ತಾನೆ, ಒಂದು ರಿಯಾಕ್ಷನರಿ ಎಲಿಮೆಂಟ್ಸ್ ಅವ್ರ ಮನಸ್ಸಲ್ಲಿ ಬೆಳೀತಾ ಹೋಗುತ್ತೆ. ಆ ರಿಯಾಕ್ಷನರಿ ಎಲಿಮೆಂಟ್ಸು ಯಾವ ರೀತಿ ಕೆಲಸ ಮಾಡಿದೆ ಅಂತ ನಾವು ಆರ್ಟ್ ವರ್ಕನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದು ತುಂಬ ಮುಖ್ಯ. ಅವನು ಇನ್ನೊಂದು ಹೇಳಿದೆ, ನನ್ನ ಕಣ್ಣನ್ನು ನೋಡಿ ಕಣ್ಣನ್ನು ಬರೀರಿ ಅಂತ ಹೇಳಿ ಒಂದು ದೊಡ್ಡ ಶೀಟ್ ಕೊಟ್ಟಿದ್ದಾರೆ. ಅದಕ್ಕೂ ಆ ಶೀಟಲ್ಲಿ ಎಲ್ಲರೂ ಸೇರಿ ಸಾವಿರಾರು ಕಣ್ಣುಗಳು, ದೊಡ್ಡ ಕಣ್ಣುಗಳು, ಚಿಕ್ಕ ಕಣ್ಣುಗಳು, ಇಷ್ಟು ಕಣ್ಣುಗಳು, ಕೆಂಪು ಕಣ್ಣುಗಳು, ಹಸಿರು ಕಣ್ಣುಗಳು ಎಲ್ಲ ಬರೆದವೆ ಆ ಮಕ್ಕಳು. ಅದೇ ನನ್ನ ಕಣ್ಣು ಬರೀರಿ ಅಂದರೆ ಸಾವಿರಾರು ಕಣ್ಣು ಬರೆದಿದ್ದೀರಲ್ಲಪ್ಪ ನೀವು ಅಂತ ಹೇಳಿದ್ರೆ, ಸರ್ ನಿಮಗೆ 2 ಕಣ್ಣಿದೆ ಸರಿ ಸರ್, ನಾವು ನಿಮ್ಮನ್ನು ನೋಡ್ತಾ ಇದ್ದೀವಲ್ವ, ನಮ್ಮದು ಕಣ್ಣೆಲ್ಲ
ಲೆಕ್ಕ ಹಾಕ್ಬೇಕಲ್ವ. ಸೊ ವಿ ಹ್ಯಾವ್ ಟು ಕೌಂಟ್ ಅವರ್ ಐಸ್ ಆಲ್ಸೋ. ಸೊ ಇದೆಲ್ಲ ನಮ್ಮ ಕಣ್ಣು ನಿಮ್ಮ ಕಣ್ಣು ಎಲ್ಲ ಸೇರಿ ಈ ಥರದ ಒಂದು ಕಣ್ಣಿನ ಚಿತ್ರ ಬಂದಿದೆ ಸರ್ ಅಂತೇಳಿ. ಡಸ್ ದ ಎಜುಕೇಶನ್ ಟೀಚ್ ದಿಸ್? ನೋ. ಅವರು ಹೇಳ್ತಾರೆ ಪ್ಯೂಪಿಲ್ ಸೆಂಟ್ರಲ್ ಇದೆ, ಅಲ್ಲಿ ಇದೆ ಅಂತ, ಅದೆಲ್ಲ ಕರೆಕ್ಟ್ಗೆ. ಬಟ್ ವಿಜುವಲ್ ಸೆನ್ಸ್ ಹೇಗೆ ಡೆವಲಪ್ ಆಗುತ್ತೆ ಮಕ್ಕಳಿಗೆ ಅನ್ನೋದನ್ನು ನಾವು ಹೇಳ್ಕೊಡ್ಬೇಕಾಗುತ್ತೆ. ನಾನು ವೆರಿ ಹಂಬ್ಲಿ ರಿಕ್ವೆಸ್ಟ್, ಮೇಡಮ್ ಹೇಳ್ತಾ ಇದ್ರು ನಮ್ಮ ಶಾಲೆಗೆ ಬನ್ನಿ ಅಂತ. ಡೆಫಿನೆಟ್ಲಿ ವಿ ವಿಲ್ ಡ್ರಾಪ್ ಇನ್ ಮೇಡಮ್. ಸೊ ಇವರು ಅವರ 150 ಮಕ್ಕಳ ಜೊತೆಲೂ ನಾವೆಲ್ಲ ಹೋಗಿ ಒಂದು ಸ್ವಲ್ಪ ದಿನ, 1 ದಿನ 2 ದಿನ ಮಕ್ಕಳ ಜೊತೆಲಿ ಕಳೆಯೋಣ. ಸೊ ನಾವು ಅದಕ್ಕೆ ಬೇಕಾದ ತಯಾರಿಯನ್ನು ನಾವು ಮಾಡಿಕೊಂಡು ಬರೋದು. ಸೊ ನಾನು ಹೇಳೋದು ಅಂತ ಹೇಳಿದ್ರೆ, ಸರ್ಕಾರ ಈ ಕಡೆ ತುಂಬ ಗಮನ ಕೊಡ್ತದೆ. ಎಲ್ಲಿ ನಾವು ಕ್ರಿಯೇಟಿವಿಟಿಯನ್ನು ಬೆಳೆಸೋದಿಲ್ಲಮ್ಮ, ಅಲ್ಲಿ ಒಂದು ಡಲ್-ಹೆಡೆಡ್ ಮಗ್ಗಡ ಗ್ರೂಪ್ ಮಾತ್ರ ಬೆಳೆಯುತ್ತೆ. ಕ್ರಿಯೇಟಿವಿಟಿ ಬರಬೇಕು ಮಕ್ಕಳ ಮನಸ್ಸಲ್ಲಿ. ಕ್ರಿಯೇಟಿವಿಟಿ ಬರೆದು ಹೋದರೆ ಮಗಪ್ಪೇನು, ನನಗೆ 2 ರಿಂದ 16 ತನಕ ಮಗಿ ಬರುತ್ತೆ, ಈಗಲೂ ಬರುತ್ತೆ. ನನಗೀಗ 77 ವರ್ಷ, ಈಗಲೂ ಬರುತ್ತೆ. ಮಗ್ಗು ಮಾಡ್ತೀವಿ ಅಷ್ಟೇ, ಬಟ್ ಆ ಮಗ್ಗಿನ ಮೆಮೊರಿಯಲ್ಲಿ ಇರುತ್ತೆ, ಸರಿ. ಬಟ್ ಅದು ಎಷ್ಟು ಕ್ರಿಯೇಟಿವ್ ಆಗಿದೆ. ಆದರೆ ಆರ್ಟಲ್ಲಿ ಆಗಲ್ಲ. 2+2 is not 4. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಆರ್ಟ್. 2+2 need not be an art. My clouds fly on the sky as well as in ground. ಗ್ರೌಂಡ್ ಮೇಲೂ ನಾನು ನನ್ನ ಮೋಡ್ಗಳನ್ನು ತರ್ತೇನೆ. ನಾನು ಆ ಕಲ್ಪನೆ ನನಗೆ ಬೆಳೆಸಬೇಕು. ಆ ಕಲ್ಪನೆ ನಮ್ಮಲ್ಲಿ ಬೆಳೀಲಿಲ್ಲ. ಹಾಗಾಗಿ ಶಾಲೆಗಳಲ್ಲಿ ಒಳ್ಳೆ ಒಳ್ಳೆ ರ್ಯಾಂಕ್ಸ್ ಬರ್ತಾರೆ, ಅಮೇರಿಕಕ್ಕೆ ಹೋಗ್ತಾರೆ, ಸರಿ. ಬಟ್ ದೇಶಕ್ಕೆ ಏನಾಯಿತು ಅಂತ ಹೇಳಿ, ದಟ್ಸ್ ಅನ್ ಕ್ವಶನ್ ವಿ ಹ್ಯಾವ್ ಟು ಫೇಸ್. ಬರೇ ಒಂದು ಕಂಪ್ಯೂಟರೈಸ್ಡ್ ಎಜುಕೇಷನ್ಸ್ ಆಗಿ, ರೋಬೋಟಿಕ್ ಎಕ್ಸಿಬಿಷನ್ಸ್ ಆಗಿ, ಬಂದು ಎಲ್ಲ ಆಗಿದೆ ನಿಜ. ನಮ್ಮ ರೂಟ್ಸನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದೊಂದು ಪ್ರಶ್ನೆ ನಮ್ಮ ಮುಂದೆ. ಈಗ ನೋಡಿ, ಕಲಾವಿದರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ. ಇವರು ನಮ್ಮ ಕಲೆಯನ್ನು ಕಾಪಾಡ್ತಾ ಇದ್ದಾರೆ. ಅವರೆಲ್ಲ ಬೇರೆ ಬೇರೆ. ನಿನ್ನೆ ಒಬ್ಬರು 4 ಜನ ಬಂದಿದ್ದರು. ಅದರಲ್ಲಿ 2 ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ. ಬೇರೆ ಪ್ರೊಫೆಸರ್ಸ್ ಡಾಕ್ಟ್ರೇಟ್, ದೇ ಹೋಪ್ಟ್ ದ ಡಾಕ್ಟ್ರೇಟ್. 2, ಇನ್ನೊಬ್ಬರು ಪ್ರೊಫೆಷನಲ್ ಆಗಿ. ಅವ್ರು ಹೇಳ್ತಾರೆ, ನಾವು ನಮ್ಮ ಕಲೆಯನ್ನು ನಾವು ಕಾಪಾಡದೆ ಹೋದರೆ ಬೇರೆ ಯಾರಿಗೆ ಅದ್ರ ಬಗ್ಗೆ ಕನ್ಸರ್ನ್ ಇರುತ್ತೆ ಹೇಳಿ. ಈಗ ನನಗೆ ಈ ಕಲರ್ ಸ್ಕೀಮ್ ನಮ್ಮ ಬೆಂಗಳೂರಲ್ಲಿ ನೋಡೋದಕ್ಕಾಗೋದಿಲ್ಲ. ಇವರು ಕಾಪಾಡಿ ಇಟ್ಟಿದ್ದಾರೆ ಇಲ್ಲಿ ಕೊಡಗುವಲ್ಲಿ. ನಾವು ನೋಡಿದ್ದೇವೆ, ಅವರ ವಾಯ್ಸನ್ನು ಕೇಳಿದ್ದೇವೆ, ಅವರ ನೃತ್ಯವನ್ನು ನೋಡಿದ್ದೇವೆ. ಸೊ ಹೀಗೆ ಪ್ರತಿಯೊಂದು ಈ ಮಣ್ಣಿಗೆ ನಾವು ಋಣ ತೀರಿಸಬೇಕಾಗಿದೆ. ಇದು ಪುರಂದರದಾಸರು ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು, ಹರಿಯ ಚರಣದೊಡಾದ ಭಾಗ್ಯವ ಹರಿಸಮಾರ್ಪಣೆ ಎಂದು ಅರ್ಪಿಸಿರುವಂಥ. ನೀರಿಂದ ತೆಗೆದುಕೊಂಡ್ಮೇಲೆ ನೀರನ್ನು ಮತ್ತೆ ಕೆರೆಗೆ ಕೊಡಬೇಕು. ಅದು ನಮ್ಮ ಕೆಲಸ. ಕೊಡದೆ ಹೋದರೆ ಏನಾಗುತ್ತೆ, ಬತ್ತೋಗುತ್ತೆ. ನಾವು ಆ ನೀರನ್ನು ಕಾಪಾಡ್ಕೋಬೇಕು. ಆ ನೀರನ್ನು ನೆಕ್ಸ್ಟ್ ಜನರೇಷನ್. ಹಾಗೆ ಎಲ್ಲ ವಿದ್ಯೆಯನ್ನು, ಎಲ್ಲ ಕಲೆಯನ್ನು ಕಾಪಾಡೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುತ್ತೆ. ನಮಗೇನೋ ಕೆಲಸ ಸಿಕ್ತು ಸರ್, ಅಲ್ಲಿ ಮಾಡಿದ್ದೀವಿ ಸರ್, ಇನ್ನೋ ಐ ಡೋಂಟ್ ಬಿಲೀವ್ ಇನ್. ನಾವು ಮೊದಲಿಂದಲೂ ಫ್ರಮ್ ಮೈ ಯಂಗರ್ ಡೇಸ್ ಐ ಹ್ಯಾವ್ ಬೀನ್ ಅಟ್ಯಾಚ್ಡ್ ಟು ದಟ್. ನಾನು ಆ ನಂಬಿಕೆಗೆ ನಾನು ಬದ್ಧನಾಗಿದ್ದೇನೆ. ನಾನು ಇಲ್ಲಿ ಅಕಾಡೆಮಿಗೆ ನನಗೆ ಕೊಟ್ಟಾಗ, ಈ ಪದವಿ ಇಲ್ಲಿಗೆ ಬಂದು ಕೆಲಸ ಮಾಡಿ ಅಂತ ಒಂದು ಆಫರ್ ಕೊಟ್ಟಾಗ, ನನಗೀಗ 77 ವರ್ಷ. 2 ವರ್ಷ ಹಿಂದೆ ಕೊಟ್ಟರೆ 75 ವರ್ಷದಲ್ಲಿ ನನಗೆ ಕೊಟ್ಟಿದ್ದಾರೆ. ಆಗ ನಾನು ಅಂದ್ಕೊಂಡಿದ್ದೆ, ಈ ವಯಸ್ಸಲ್ಲಿ ನಾನು ಹೋಗಿ ಕೆಲಸ ಮಾಡೋದಕ್ಕಾಗುತ್ತಾ, ಓಡಾಡೋದಕ್ಕಾಗುತ್ತಾ, ಇದೆಲ್ಲ ಯೋಚನೆ ಬಂತು. ಐ ಥಾಟ್ ವೆದರ್ ಐ ಕ್ಯಾನ್ ಡೂ ಇಟ್ ಅಟ್ ದ ಏಜ್ ಆಫ್ 75. ಕ್ಯಾನ್ ಐ ಟ್ರಾವೆಲ್ ಆಲ್ ಓವರ್ ಪ್ಲೇಸಸ್, ಕರ್ನಾಟಕ, ಕ್ಯಾನ್ ಐ ಥಿಂಕ್ ಆಫ್ ಆರ್ಟ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ದೆನ್ ನನಗೆ ಒಂದೇ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನನಗೆ ಒಳಗಿದ್ದೇನೆಂದರೆ, ಈ ಕಲೆ ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಹೆಂಡತಿ ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದೆ, ನನಗೆ ಮಲಗೋದಕ್ಕೆ ಜಾಗ ಕೊಟ್ಟಿದೆ, ನನಗೆ ಸಣ್ಣ ಪುಟ್ಟ ಗೌರವವನ್ನು ಕೊಟ್ಟಿದೆ, ನನಗೆ ಯೋಗ್ಯತೆಯ ಮೀರಿ ಒಂದು ಪೊಸಿಷನ್ನು ಕೊಟ್ಟಿದೆ. ಹಾಗಾದ್ರೆ ನಾನು ಮಾಡಿದೆ, ಇನ್ಯಾರು ಮಾಡ್ತಾರೆ? ಆಯಿತು, ಸಾಯೋದಿದ್ದೇ ಇರುತ್ತೆ. ಇರೋ ತನಕ ನಾವು ಕೆಲಸ ಮಾಡೋಣ ಅಂತ ನಾವು ಒಪ್ಕೊಂಡು ಸಣ್ಣ ಸಣ್ಣ ಕಾರ್ಯಕ್ರಮಗಳು, ಸಣ್ಣ ಅಮೌಂಟು, ಅಷ್ಟರಲ್ಲಿ ಏನೇನು ಮಾಡ್ಬೋದು ನಾವು ಮಾಡ್ತೇವೆ. ಹಾಗಾಗಿ ನಾನು ನಿಮ್ಮನ್ನೆಲ್ಲ ಏನು ರಿಕ್ವೆಸ್ಟ್ ಮಾಡಿಕೊಡ್ತೇನೆ ಸ್ನೇಹಿತರೆ, ನಿಮ್ಮ ಕೈಯಲ್ಲಿ ಆದಷ್ಟು ಕಲೆಯನ್ನು ಉಳಿಸ್ಕೊಳ್ಳಿ. ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ. ನಮಗೇನು ಗೊತ್ತಿರುತ್ತೆ ಅದನ್ನು ಕೊಡಬೇಕು.
ನೋಡಿ, ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು ಅಂದರೆ ಕೆಲವರು ಹೇಳ್ತಾರೆ ಗೋದಾನ, ಭೂದಾನ, ಸ್ವರ್ಣದಾನ, ಈ ದಾನಗಳೆಲ್ಲ ಹೇಳ್ತಾರೆ. ಆದರೆ ನಿಜವಾದ ದಾನ ಯಾವುದು ಅಂದರೆ ಜ್ಞಾನದಾನ. ನಾಲೆಡ್ಜ್ ಶುಡ್ ಬಿ ಟ್ರಾನ್ಸ್ಫರ್ಡ್. ದಟ್ ಈಸ್ ದ ಗ್ರೇಟೆಸ್ಟ್ ವರ್ಕ್ ಯು ಕ್ಯಾನ್ ಡೂ. ನಾಲೆಡ್ಜ್ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕೊಟ್ಟಿದ ತಕ್ಷಣ ಅದು ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ನಮಗೆ ತಿಳಿದಿರೋದು ಒಂದು ಡ್ರಾಯಿಂಗ್ ಅವ್ರಿಗೆ ಹೇಳ್ಕೊಟ್ರೆ ಅವನದನ್ನು ಇಬ್ಬರಿಗೆ ಹೇಳ್ಕೊಡ್ತಾನೆ, ಇಬ್ಬರು 6 ಜನಕ್ಕೆ ಹೇಳ್ಕೊಡ್ತಾರೆ. ಈಗ ಮಲ್ಟಿಪಲ್ ಆಗ್ತಾ ಹೋಗ್ತಾ ಇರುತ್ತೆ. ಜ್ಞಾನ ಯಾವತ್ತೂ ನಶಿಸಲ್ಲ. ನೀವು ಹಣ ಕೊಟ್ಟು ನೋಡಿ, ಅವನು ದುಷ್ಟ ಆಗಿಬಿಡ್ತಾನೆ. ಕೊಡೋದಿಲ್ಲ ಬೇರೆಯವನಿಗೆ, ಗಂಟೆ ಹಾಕೊಂಡು ಕೂತ್ಕೊಡ್ತಾನೆ. ಕೊಟ್ಟರೆ ಮಾರ್ಕೊಂಡು ತಿಂದುಬಿಡ್ತಾನೆ, ಇಲ್ಲ ಏನು ವಯಸ್ಸಾಯಿತು ಅಂತೇಳಿ ಕರೆದಾಗ್ತಾನೆ. ಆದರೆ ಜ್ಞಾನ ಮಾತ್ರ ಆಗಲ್ಲ. ಸೊ ನನ್ನ ಹಂಬಲ್ ರಿಕ್ವೆಸ್ಟ್, ನಿಮ್ಮ ಕೈಯಲ್ಲಿ ಆದಷ್ಟು ಆರ್ಟ್ಗಳನ್ನು ಸೇವ್ ಮಾಡಿ. ನಿಮ್ಮ ಫಾರ್ಮ್ ಆಫ್ ಆರ್ಟ್, ಕೆಲವರು ಸಿಂಗರ್ಸ್ ಇರ್ಬೋದು, ಕೆಲವರು ಡಾನ್ಸರ್ಸ್ ಇರ್ಬೋದು, ಕೆಲವರು ನಮ್ಮ ಸಾಂಪ್ರದಾಯಿಕ ಕಲೆಗಳನ್ನು, ನಮ್ಮ ಜಾನಪದ ನೃತ್ಯಗಳನ್ನು, ಅದರಲ್ಲಿರುವಂಥ ಬ್ಯೂಟಿ, ಆ ರಿದಮ್ ಅವರು ಆಗ್ತಾ ಇದ್ರೆ ರಿದಮ್ ನಮ್ಮ ಮೈಯಲ್ಲೆಲ್ಲ ಒಂಥರ ಚಿಕ್ಕ ಅನ್ನುತ್ತೆ ನಮಗೆ. ಮತ್ತು ಅವರ ವಾಯ್ಸ್ ಎಂಥದ್ದು, ಇಲ್ಲಿಂದ ಕೇಳಿದ್ರೆ ವಿತೌಟ್ ಮೈಕ್ ನೀವು ಅಲ್ಲಿಗಟ್ಟೆ ಕೇಳ್ಬೋದು. ಅಥವಾ ವಾಯ್ಸ್ ಕ್ವಾಲಿಟಿ ಇದೆಲ್ಲ ನೋಡಿದ್ರೆ ನಮಗೆ ಎಲ್ಲೋ ದೇವರು ತುಂಬ ಒಳ್ಳೆಯದನ್ನು ಕೊಟ್ಟಿದ್ದಾನೆ. ಅದನ್ನು ನಾವೆಲ್ಲ ಕಾಪಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ಹಂಚಬೇಕು ಮತ್ತು ಸಮಾಜವನ್ನು ಸಾಂಸ್ಕೃತಿಕವಾಗಿ ಉಳಿಸ್ಬೇಕು ಅಂತ ಹೇಳ್ತಾ, ಈ ಕೊಡಗಿನ ವಾತಾವರಣವನ್ನು ಭಾಳ 4 ದಿನದಿಂದ ಸವಿದು ಎಲ್ಲ ಕಲಾವಿದರೊಡನೆ ಬೆರೆತು ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಹಾಗೂ ಲಲಿತ ಕಲಾ ಅಕಾಡೆಮಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತೀನಿ. ಈಗ ಕೊನೆಯ ಘಟ್ಟ ವಂದನಾರ್ಪಣೆ. ಆಶಾರಾಣಿ ಬಿ ನಡೋಣಿಯವರು ವಂದನಾರ್ಪಣೆಯನ್ನು ಸಲ್ಲಿಸಬೇಕು. ವೇದಿಕೆ ಮೇಲಿರುವ ಗಣ್ಯರನ್ನು ಮತ್ತು ತಮ್ಮೆಲ್ಲರನ್ನು ವಂದಿಸಬೇಕು ಅಂತ ಅವರಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಬೆಂಗಳೂರು ಹಾಗೂ JCSS ಕನ್ಸಲ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ದಿನಾಂಕ 5ರಿಂದ 8ನೇ ತಾರೀಕಿನವರೆಗೆ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಕಲಾ ಶಿಬಿರಕ್ಕೆ ಸಮಾರೋಪದ ಸಮಾರಂಭಕ್ಕೆ ಆಗಮಿಸಿದಂತಹ ಪಪ್ಪು ತಿಮ್ಮಯ್ಯನವರು ಪತ್ರಕರ್ತರು ಹಾಗೂ ಸಮಾಜ ಸೇವಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹಾಗೂ ಇದೇ ರೀತಿ ಶ್ರೀಮತಿ ಆರತಿ ಸೋಮಯ್ಯ, ನಿರ್ದೇಶಕರು, ಸ್ವಸ್ಥ ಸೆಂಟರ್ ಫಾರ್ ಸ್ಪೆಷಲ್ ಎಜುಕೇಷನ್ ಸೊಂಟಿಕೊಪ್ಪ, ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಕ್ಕೆ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಸಿಕೊಟ್ಟಲು ಅನುಕೂಲ ಮಾಡಿಕೊಟ್ಟಂತಹ ನಮ್ಮ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾದಂಥ ವಾಸಕುಮಾರ್ ಸರ್ ಅವರಿಗೆ ನನ್ನ ಮತ್ತು ನಮ್ಮ ರಾಜೇಶ್ವರಿ ಅವರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದೇ ರೀತಿ ನಮ್ಮ ಕಾರ್ಯಕ್ರಮ ನಡೆಸಲು ಸಹಾಯವನ್ನು ಮಾಡಿಕೊಟ್ಟಂತಹ ನಮ್ಮ ರಿಜಿಸ್ಟರ್ ಮೇಡಮ್ ಅವರಾದ ಶ್ರೀಮತಿ ನಮ್ರತಾ ಮೇಡಮ್ನವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಪ್ರತಿದಿನ ಕಲಾ ಶಿಬಿರದ ಸಂಜೆ ನಂತರ ವೆಂಕಟೇಶ್ ಸರ್ ಅವರು ನಮಗೆ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನ ಹಾಡು ಕುಣಿತದಿಂದ ನಡೆಸ್ಕೊಡ್ತಾ ಇದ್ರು. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಸಂಜೆಯಲ್ಲಿ ಕಾರ್ಯಕ್ರಮಗಳನ್ನ ಇಡುವಾಗ ಕೊಳಲು ನಾದದ ಮುಖಾಂತರ ಎಲ್ಲರನ್ನು ಮನರಂಜಿಸಿದಂತಹ ಖ್ಯಾತ ಕಲಾವಿದರಾದಂತಹ ಬಾಬುರ ನರಡಿ ಸರ್ ಅವರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕಲಾಭಿಮಾನಿಗಳಿಗೆ, ಮಡಿಕೇರಿಯ ಸ್ಥಳೀಯ ಕಲಾವಿದರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಉತ್ತಮವಾದ ಕಲಾಕೃತಿಗಳನ್ನು ರಚಿಸಿಕೊಂಡಂತಹ ನಮ್ಮ ರಾಜ್ಯ ಮತ್ತು ಹೊರ ರಾಜ್ಯದಿಂದ ಬಂದಂತಹ ಕಲಾವಿದರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ರೆಸಾರ್ಟಿನವರು ನಮಗೆ ಚೆನ್ನಾಗಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಾಗಿ ಅವರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೂ ಮಾಧ್ಯಮ ಮಿತ್ರರು ಮುಖ್ಯವಾಗಿ ಮತ್ತು ಈ TV9 TV ಮಾಧ್ಯಮಗಳ ಮುಖಾಂತರ ಇಡೀ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಪ್ರಸಾರ ನೀಡಿದ ಎಲ್ಲ ಮಾಧ್ಯಮಗಳಿಗೂ ನಾನು ವಂದಿಸ್ತಾ, ಮತ್ತು ಉದ್ಘಾಟನಾ ಸಮಾರಂಭಕ್ಕೂ ಹಾಗೂ ಸಮಾರೋಪ ಸಮಾರಂಭಕ್ಕೂ ಆಗಮಿಸಿ
ನಮ್ಮೆಲ್ಲರನ್ನು ರಂಜಿಸಿದ ವೀರಗಾಸೆ ಕುಂಟೆಯ ಮಂಜು ಅವರ ತಂಡದವರಿಗೂ ನಾನು ಈ ಸಂದರ್ಭದಲ್ಲಿ ವಂದನೆಗಳು ಸಲ್ಲಿಸ್ತೀನಿ. ಹಾಗೂ ಕೊಡಗು ಸಮಾಜದ ಮೂರ್ನಾಡ್ ಕಲಾವಿದರಿಂದ ಉಮ್ಮತ್ತಾಟ ಪ್ರದರ್ಶನ ನೀಡಿ ಹಾಗೂ ಪ್ರಾರ್ಥನೆ ಗೀತೆಗಳನ್ನು ಭಾಳ ಅಚ್ಚುಕಟ್ಟಾಗಿ ಪ್ರದರ್ಶನ ನೀಡಿದಂಥ ಎಲ್ಲ ನಮ್ಮ ಮಹಿಳಾ ಕಲಾವಿದರಿಗೆ ಅಕಾಡೆಮಿ ಪರವಾಗಿ ತಮ್ಮೆಲ್ಲರ ಪರವಾಗಿ ವಂದಿಸ್ತೇನೆ. ಈಗ ಮಾನ್ಯ ಅಧ್ಯಕ್ಷರು ಹಾಗೂ ರಿಜಿಸ್ಟ್ರಾರ್ ಅವರು ವೇದಿಕೆ ಮೇಲಿರುವ ಗಣ್ಯರಿಗೆ ಈ ಒಂದು ನೆನಪಿನ ಕಾಣಿಕೆಯನ್ನು ಸಲ್ಲಿಸಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಹಾಗೂ ಆರತಿ ಸೋಮಯ್ಯ ಮೇಡಮ್ ಅವರಿಗೆ ಕೂಡ ರಿಜಿಸ್ಟ್ರಾರ್ ಅವರು ನೆನಪಿನ ಕಾಣಿಕೆಯನ್ನು ಸಲ್ಲಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಈಗ ಕಲಾವಿದರೆಲ್ಲರೂ ಒಂದು ಛಾಯಾಚಿತ್ರಕ್ಕೆ ಲಾಸ್ಟ್ ಒನ್ ಮೈ ಫ್ರೆಂಡ್ ನೀಡಿ ಈ ಕಲಾ ಶಿಬಿರ ಯಶಸ್ವಿ ಆಗಲಿಕ್ಕೆ ಮೂಲ ಕಾರಣಕರ್ತರಂದರೆ ಈ ಹೋಟೆಲಿನ ಈ ರೆಸಾರ್ಟಿನ ಎಲ್ಲ ಸಿಬ್ಬಂದಿ ವರ್ಗ ಅಂತ ನಾನು ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ನಾನು ನೀಡಬೇಕಂತ ವಿನಂತಿಸ್ಕೊಳ್ತೇನೆ. ಈಗ ವೀರಗಾಸೆ ತಂಡ ಈ ಕಲಾ ಶಿಬಿರಕ್ಕೆ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲ ಧನ್ಯವಾದಗಳು ಸರ್. ಈಗ ರೂಪೇಶ್ ನಾಣಯ್ಯ ಅವರು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ರೂಪೇಶ್ ನಾಣಯ್ಯ ಅವರು ನಮ್ಮ ರಿಜಿಸ್ಟರ್ ಆದಂಥ ನಮ್ರತಾ ಮೇಡಮ್ ಅವರಿಂದ ಈ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಮತ್ತೆ ಇದರ ನಂತರ ವರಸೆಯನ್ನು ತೋರಿಸ್ತಾರೆ. Thank you.